ಜೀನಾಗೆ ಸಂಪಾದಕತ್ವದಲ್ಲಿ ಜಿಯಾನಸ್ ನ್ಯೂಸ್ ಸಾಗರಿಸುತ್ತದ ಆಚೆ ಈಚೆ ಗುರುವಾರದ ನ್ಯೂಸ್ ಅಪ್ಡೇಟ್ಗೆ ತಮಗೆ ಸ್ವಾಗತ. ಮುಖ್ಯಾಂಶಗಳು. ಶರಾವತಿ ಮುಳುಗಡೆ ಸಂತ್ರಸ್ತರ ಬಗ್ಗೆ ಸದನದಲ್ಲಿ ಕೇಂದ್ರದ ಗಮನ ಸೆಳೆದ ಸಂಸದ ಬಿವೈಆರ್. ಸಂಸದರ ಕಾರ್ಯ ಶ್ಲಾಘಿಸಿ ರಾಜ್ಯ ಸರ್ಕಾರ ತಕ್ಷಣ ಗಮನ ಹರಿಸಲು ಒತ್ತಾಯಿಸಿದ ಹರತಾಳು. ಶ್ರಮಜೀವಿ ಕಟ್ಟಡ ಕಾರ್ಮಿಕ ಸಂಘದ ನೂತನ ಪದಾಧಿಕಾರಿಗಳ ಪದಗ್ರಹಣ ಮತ್ತು ಟಿ ಶರ್ಟ್ ವಿತರಣೆ. ಈಗ ಸುದ್ದಿಯ ವಿವರ. ರಾಜ್ಯ ಸರ್ಕಾರ ಸರಣಿ ಸಭೆಗಳನ್ನು ನಡೆಸಿ ಶರಾವತಿ ಮುಳುಗಡೆ ಸಂತ್ರಸ್ತರಿಗೆ ಸಂಬಂಧಪಟ್ಟ ದಾಖಲೆಗಳನ್ನು ಸಂಗ್ರಹಿಸಿ ತಕ್ಷಣ ಕೇಂದ್ರಕ್ಕೆ ಕಳಿಸಿಕೊಡಬೇಕು ಎಂದು ಮಾಜಿ ಸಚಿವ ಹಾಗೂ ಬಿಜೆಪಿ ರಾಜ್ಯ ಉಪಾಧ್ಯಕ್ಷ ಎಚ್ ಹಾಲಪ್ಪ ಹರತಾಳು ಒತ್ತಾಯಿಸಿದ್ದಾರೆ. ಬುಧವಾರ ನವದೆಹಲಿಯಲ್ಲಿ ಕೇಂದ್ರ ಪರಿಸರ, ಅರಣ್ಯ ಮತ್ತು ಹವಾಮಾನ ಬದಲಾವಣೆ ಸಚಿವ ಭೂಪೇಂದ್ರ ಯಾದವ್ ಅವರನ್ನು ಸಂಸದ ಬಿವೈ ರಾಘವೇಂದ್ರ ನೇತೃತ್ವದಲ್ಲಿ ಭೇಟಿ ಮಾಡಿ ಅವರು ಮಾತನಾಡುತ್ತಿದ್ದರು. ಮಾಡ್ತೇನೆ ಅಂತೇಳಿ ನಮ್ಮನ್ನು ಕೂರಿಸಿಕೊಂಡು ಮಾತಾಡಿ ಕಳಿಸಿದ್ದಾರೆ. ಈಗ ಮುಖ್ಯವಾಗಿ ಆಗಬೇಕಾದ್ದು ರಾಜ್ಯ ಸರ್ಕಾರ ಸಮಯ ವ್ಯರ್ಥ ಮಾಡದೇನೆ ಎಲ್ಲ ಹಂತದ ಅಧಿಕಾರಿಗಳ ಸಭೆಗಳನ್ನು ಕರೆದು ಸರಣಿ ಸಭೆಗಳನ್ನ ಮಾಡಿ ರಾಜ್ಯ ಸರ್ಕಾರ ಅದಕ್ಕೆ ಬೇಕಾದ ಎಲ್ಲ ಮಾಹಿತಿಯನ್ನ ಸಂಗ್ರಹ ಮಾಡಬೇಕು. ಡೇ ಅಂಡ್ ನೈಟ್ ಮಾಡಬೇಕು. ಇದನ್ನ ತುಂಬಾ ಕೆಲಸ ಇದೆ. ಇದು ಆ ಸುಲಭಕ್ಕೆ ಹಂಗೆ ಆಗೋದಲ್ಲ. ಆ ಕೆಲಸವನ್ನು ರಾಜ್ಯ ಸರ್ಕಾರ ಮಾಡಬೇಕು. ಇವತ್ತು ನಮ್ಮ ಕೇಂದ್ರ ಸರ್ಕಾರದ ಮಂತ್ರಿಗಳು ಮತ್ತು ರಾಘವೇಂದ್ರ ಅವರು ಮಾಡಿದಂತ ಕೆಲಸ ತುಂಬಾ ಶ್ಲಾಘನೀಯ. ಅದಕ್ಕಾಗಿ ನಾವು ಅವರಿಬ್ಬರಿಗೂ ಅಭಿನಂದನೆಗಳನ್ನು ತಿಳಿಸ್ತೇನೆ. ಮುಂದಿನ ತಿಂಗಳು 20ನೇ ತಾರೀಕೊಳಗೆ ರಾಜ್ಯ ಸರ್ಕಾರ ಕೆಲಸವನ್ನು ಮಾಡಬೇಕು ಅಂತ ಹೇಳ್ತಾ ಅಲ್ಲೂ ಕೂಡ ನಾವು ಒತ್ತಡ ಹಾಕ್ತೇವೆ. ಕೆಲಸವನ್ನು ಮಾಡಬೇಕು. ಅಲ್ಲಿ ಏನ್ ಮಾಡಬೇಕು ಅನ್ನೋದನ್ನ DC ಮೂಲಕ ರಾಘವೇಂದ್ರ ಅವರು MP ಇದ್ದಾರೆ, ಅವ್ರ ಮೀಟಿಂಗ್ ಕರಿಬೇಕು ಅಂತ ಅವರಲ್ಲಿ ವಿನಂತಿ ಮಾಡ್ತೇನೆ. ಒಂದು ಹಂತಕ್ಕೆ ಬಂದಿದೆ. ಇದೊಂದು ಸಂತೋಷದಾಯಕ ಸುದ್ದಿ. ಈಗ 9,136 ಎಕರೆ ರಿಲೀಸ್ ಆಗಿದ್ ಲ್ಯಾಂಡ್. ಅದು ನೋಟಿಫಿಕೇಶನ್ ಆಗಿಲ್ಲ. ಮತ್ತೊಂದು ತಪ್ಪು ಮಾಹಿತಿ ತಮ್ಮಲ್ಲೂ ಇದೆ, ನಮ್ಮಲ್ಲೂ ಇದೆ, ಅನೇಕ ಜನಕ್ಕಿದೆ. ಆ ಭೂಮಿ ಸರ್ಕಾರ ಕೊಡಬೇಕಾಗಿಲ್ಲ, ಉಳುಮೆ ಮಾಡ್ತಾ ಇದ್ದಾರೆ. ಅಲ್ಲಿ ಊರಿದೆ, ಶಾಲೆ ಇದೆ, ಕಾಲೇಜ್ ಇದೆ, ರಸ್ತೆ ಇದೆ, ಕುಡಿಯೋ ನೀರಿದೆ, ID ಕಾರ್ಡ್ ಇದೆ, ರೇಷನ್ ಕಾರ್ಡ್ ಇದೆ, ಅರಣ್ಯದ ಯಾವ ಲಕ್ಷಣಗಳು ಇಲ್ಲ. ಹಕ್ಕುಪತ್ರ ಬೇಕಷ್ಟೇ. ಅಷ್ಟೇ, ಹಕ್ಕುಪತ್ರ ದಾಖಲೆಗಳು ಬೇಕು. ನಮ್ಮ ಭೂಮಿ ನಮ್ಮ ಹತ್ರ ಇದೆ. ಆ ಭೂಮಿ ಸರ್ಕಾರವೇ ತಗೊಂಡೋಗಲ್ಲ, ರೈತರನ್ನ ಬಿಟ್ಟದ್ದು ನಮ್ಮನ್ನ. ನಾವಲ್ಲಿ ಮಾಡ್ಕೊಂಡಿದ್ದೇವೆ. ಸರ್ಕಾರ ತೋರಿಸಿ ನಮ್ಮನ್ನ ಲಾರಿಲಿ ತಗೊಂಡೋಗ್ಬಿಟ್ಟಿದ್ರು. ಅದೆಲ್ಲ ಹೇಳಕ್ ಹೋದ್ರು ದೊಡ್ಡ ಕತೆ. ಈಗ ಅದ್ರ ಅಗತ್ಯ ಇಲ್ಲ. ಇವತ್ತೊಂದು ಒಳ್ಳೆ ನಾನು ನನ್ನ ವಿದ್ಯಾರ್ಥಿ ಜೀವನದಿಂದ ಈ ಹೋರಾಟದಲ್ಲಿ ತೊಡಗಿಸ್ಕೊಂಡಿದ್ದೆ. 3 ಸರಿ MLA ಆದಾಗಲೂ ನಾವೇನು ಅಂತದ್ದು ಸಾಧನೆ ಮಾಡೋಕ್ಕಾಗಲ್ಲ. ಬರೀ ಅಸೆಂಬ್ಲಿಲಿ ಭಾಷಣ ಮಾಡೋದು ಮಾಡಿ. ಇವತ್ತು ಇದಕ್ಕೊಂದು ತಾರ್ಕಿಕ ಅಂತ್ಯವನ್ನು ನಮ್ಮ ಲೋಕಸಭಾ ಸದಸ್ಯರು ರಾಘವೇಂದ್ರ ಅವರು ತಂದಿದ್ದಾರೆ. ಮಂತ್ರಿಗಳು ಕನ್ವಿನ್ಸ್ ಆಗಿದಾರಲ್ಲ, ಇದು ಸಂತೋಷದಾಯಕ ವಿಷಯ. ಮುಂದೆ ಭರವಸೆ ಮೂಡಿದೆ. ನಾವು ಭರವಸೆ ಕಳ್ಕೊಂಡ್ಬಿಟ್ಟಿದ್ವಿ, ಇದೇನಪ್ಪ ಇದು ಅಂತ. ಒಳ್ಳೆ ಭರವಸೆ ಮೂಡಿದೆ. ಅವರಿಗೆಲ್ಲರಿಗೂ ಅಭಿನಂದನೆ. ಮತ್ತು ನಾಳೆಯಿಂದನೇ ಕಾರ್ಯಪ್ರವೃತ್ತರಾಗ್ತೇವೆ. MP ಅವರಿಗೂ ವಿನಂತಿ ಮಾಡಿದ್ದೇನೆ ಮತ್ತು ಮಾಡ್ತೇನೆ ಈ ತಮ್ಮ ಮೂಲಕನು. ಮತ್ತೆ ನಾಡ್ದವ್ರು ಬೆಂಗಳೂರಿಗೆ ಶಿವಮೊಗ್ಗಕ್ಕೆ ಬಂದ ಕೂಡಲೇ ಈ ಕೆಲಸವನ್ನ ಕೈಗೆತ್ಕೊಂಡು ಅವರ ಹಂತದಲ್ಲಿ ಒಂದಿಷ್ಟು ಕೆಲಸ ಆಗಬೇಕು. ರಾಜ್ಯ ಸರ್ಕಾರದ ಮತ್ತು ಜಿಲ್ಲಾ ಮಂತ್ರಿ ಯಾರಿದ್ದಾರೆ ಅವರಿಗೆ ಒಂದಿಷ್ಟು ಒತ್ತಡವನ್ನು ಹಾಕಿ ಕೆಲಸ ಮಾಡಿಸಬೇಕು ಅಂತ. ಶ್ರಮಜೀವಿ ಕಟ್ಟಡ ಕಾರ್ಮಿಕ ಸಂಘದ 4ನೇ ವಾರ್ಷಿಕೋತ್ಸವ ಡಿಸೆಂಬರ್ 22ರಂದು ಬೆಳಗ್ಗೆ 10ಕ್ಕೆ ಮಾಸೂರಿನ ಬಸವೇಶ್ವರ ದೇವಸ್ಥಾನದ ಆವರಣದಲ್ಲಿ ಹಮ್ಮಿಕೊಳ್ಳಲಾಗಿದೆ ಎಂದು ಸಂಘದ ಪದಾಧಿಕಾರಿಗಳಾದ ಸತೀಶ್ ಅಂಗಡಿ, ರಾಮಚಂದ್ರ ಮೇಸ್ತ್ರಿ, ಅಣ್ಣಪ್ಪ ತಿಳಿಸಿದರು. ಗುರುವಾರ ಕರೆಯಲಾಗಿದ್ದ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು, ಎಲ್ಲ ಪತ್ರಿಕಾ ಮಿತ್ರರಿಗೆ ವಂದಿಸುತ್ತಾ, ನಾವು ಸುಮಾರು 3 ವರ್ಷಗಳಿಂದ ಶ್ರಮಜೀವಿ ಕಟ್ಟಡ ಕಾರ್ಮಿಕ ಸಂಘವನ್ನು ನಿರ್ಮಿಸಿದ್ವಿ. ಮೊದಲ ವರ್ಷದ ಬಾಡಿಯನ್ನು ಈ ಸರ್ತಿ ಪುನರ್ರಚನೆ ಮಾಡಿದ್ವಿ. ಹಳೆ ಬಾಡಿಯನ್ನ ರಿಮೂವ್ ಮಾಡಿ ಈ ಸರಿ ಹೊಸ ಬಾಡಿಯನ್ನು ರಚನೆ ಮಾಡಿದ್ವಿ. ಹೊಸ ಬಾಡಿಯಲ್ಲಿ ಸುಮಾರು 36 ಜನ, ಒಟ್ಟು ಪದಾಧಿಕಾರಿಗಳ ಪಟ್ಟಿಯಲ್ಲಿ 36 ಜನ ಬರ್ತಾರೆ. ಅದರಲ್ಲಿ 11 ಜನ ಅಧ್ಯಕ್ಷರು, ಉಪಾಧ್ಯಕ್ಷರು, ಕಾರ್ಯದರ್ಶಿ, ಖಜಾಂಚಿ, ಸಂಘಟನಾ ಸಲಹೆಗಾರರು 3-4 ಜನ, ಈ ರೀತಿ ಬಾಡಿಯನ್ನು ಮಾಡಿ ಒಟ್ಟು 36 ಜನ ಈ ಸತಿ ಪಟ್ಟಿಯಲ್ಲಿ ಬರ್ತಾರೆ. ಅದರಲ್ಲಿ ರಾಮಚಂದ್ರ ಮೇಸ್ತ್ರಿ ಅವರನ್ನ ಹೊಸದಾಗಿ ಆಯ್ಕೆ ಮಾಡಿದ್ವಿ. ಮೊನ್ನೆ ರಿನ್ಯೂವಲ್ ಮಾಡೋದು ಸಮೇತ ಸಂಘದ ರಿನ್ಯೂವಲ್ ಅನ್ನ ಚಿಕ್ಕಮಗಳೂರು ಹೋಗಿ ರೆಡಿ ಮಾಡಿಸ್ಕೊಂಡು ಬಂದ್ವಿ. ದಿನಾಂಕ 22-12-24ರಂದು ಮಾಸೂರಿನಲ್ಲಿ ವಾರ್ಷಿಕೋತ್ಸವ ಮತ್ತು ಹೊಸ ಪದಾಧಿಕಾರಿಗಳ ಪದಗ್ರಹಣ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೀವಿ. ಈ ಕಾರ್ಯಕ್ರಮಕ್ಕೆ ಪತ್ರಿಕಾ ಮಿತ್ರರು ಹಾಗೂ ಅಸಂಘಟಿತ ವಲಯದವರು, ಕಾರ್ಮಿಕ ವರ್ಗದವರು ಎಲ್ಲ ಪಕ್ಷಾತೀತವಾಗಿ ಈ ಒಂದು ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೀವಿ. ಎಲ್ಲರೂ ಬಂದು ಕಾರ್ಮಿಕರಿಗೆ ಹಾರೈಸಿ ಉತ್ತಮ ಒಂದು ಕಾರ್ಯಕ್ರಮವನ್ನು ನಡೆಸ್ಕೊಳ್ಬೇಕಂತೇಳಿ ಎಲ್ಲರ ಮುಖಾಂತರ ಕೇಳ್ಕೊಳ್ತೀವಿ. ಅದ್ರ ಬಗ್ಗೆ ನಮ್ಮ ಅಧ್ಯಕ್ಷರ ಮತ್ತೆ ಕಾರ್ಯದರ್ಶಿಗಳ ಹತ್ರ ಮಾತಾಡಿದ್ವಿ. ಈಗಲೂ ಕೂಡ ನಮ್ಮ ಸಂಘದಿಂದ ಈ ಮುಂದೆ ಏನು ಈ ಬಿಲ್ಡಿಂಗ್ ಓನರ್ಗಳು ಸಿಗ್ನೇಚರ್ ಹಾಕುವಂಥದ್ದು,
ಅಥವಾ ಮೇಸ್ತ್ರಿಗಳ ಸಿಗ್ನೇಚರ್ ಹಾಕುವಂಥದ್ದು ಅದನ್ನ ತಡೆಗಟ್ಟಬೇಕು ಅಂತ ಹೇಳಿ ನಮ್ಮ ಅಧ್ಯಕ್ಷರು ಮತ್ತೆ ಕಾರ್ಯದರ್ಶಿಗಳು ಚರ್ಚೆ ಮಾಡಿದೀವಿ. ಈ ಮುಂದಿನ ದಿನಗಳಲ್ಲಿ ಅದ್ರ ಹೋರಾಟ ನಾವು ಶುರು ಮಾಡ್ತಾ ಇದ್ದೀವಿ. ಆಲ್ಮೋಸ್ಟ್ ಈಗ ನಮ್ಮ ಸಂಘಟನೆ ಶುರು ಮಾಡಿದವಾಗಿಂದ ಸುಮಾರು ಇದ್ರ ಬಗ್ಗೆ ತಡೆ ಹಾಕಿದ್ವಿ. ಇಲಾಖೆಗೂ ಮಾಹಿತಿಯನ್ನು ಕೊಟ್ಟಿದ್ವಿ. ಇಲಾಖೆಯವರು ಸಮೇತ ನಮಗೆ ಆದಷ್ಟು ಸಹಕಾರ ಕೊಟ್ಟು ಏನೇ ನಮ್ಮ ಭಾಗದಲ್ಲಿ ಬರ್ತಕ್ಕಂಥವ್ರು ಹೌದಲ್ಲ ಅನ್ನೋದ್ರ ಬಗ್ಗೆ ಗುರುತಿಸಿ ಕಾರ್ಡ್ಗಳನ್ನ ಮಾಡ್ತಾರೆ. ಮೊನ್ನೆ ಒಬ್ರು PW ಅವರು ಸಿಗ್ನೇಚರ್ ಮಾಡಿದ್ದಾರೆ. ಮತ್ತೆ ಈ ರೀತಿ ಲೆಟರ್ಗಳು ನಿಮ್ಮ ಭಾಗದಲ್ಲೇ ಬರ್ತಾ ಇದೆ, ಹೆಂಗ್ ಮಾಡೋದಂತ ಪ್ರಶ್ನೆಯನ್ನ ಇಲಾಖೆಯಿಂದ ಕೇಳಿದಾಗ ನಾವು ಸಂಪೂರ್ಣವಾದ ಮಾಹಿತಿಯನ್ನು ತಗೊಂಡು ಗುತ್ತಿಗೆದಾರರಿಗೂ ಸಮೇತ ಕರೆ ಮಾಡಿ ಕೇಳಿದ್ವಿ. ಸರ್, ನಿಮ್ಮ ಭಾಗದಲ್ಲಿ ನೀವು ನಿಮ್ಮ ಕೆಲಸಗಾರರಿಗೆ ಸೈನ್ ಹಾಕಿಕೊಡ್ರಿ, ಕೆಲಸಗಾರ ಅಲ್ಲದೆ ಅವ್ರಿಗೆ ಯಾಕೆ ಸೈನ್ ಹಾಕಿ ಕೊಡ್ತೀರಾ? ನಿಮ್ಮ ಕೆಲಸಕ್ಕೆ ಬಂದರೆ ಈಗ ನಮ್ಮ ಭಾಗದಲ್ಲಿ ಒಬ್ಬರಿಗೆ ಗುತ್ತಿಗೆದಾರ ಸೈನ್ ಹಾಕಿದ್ರು, ಅವರು ನಿಮಗೆ ಪರಿಚಯ ಇದೆ ಅಂತ ಕೇಳಿದಾಗ ಇಲ್ಲ, ಅವ್ರು ನಮಗೆ ಪರಿಚಯ ಇಲ್ಲ, ಯಾರ್ದೋ ಒಬ್ಬರು ಜೊತೆಗೆ ಬಂದು ಸೈನ್ ಹಾಕೊಂಡು ಹೋಗಿದ್ದಾರೆ ಅಂತ ಕೇಳಿದ್ರು. ಗುತ್ತಿಗೆದಾರರಿಗೆ ಕೇಳಿದಾಗ ನಿನ್ ಮುಂದೆ ಆ ರೀತಿ ಮಾಡ್ಬಿಟ್ರಿ, ನಿಮ್ಮ ಕೆಲಸಗಾರೇ ನೀವು ಮಾಡ್ಕೊಡ್ರಿ, ಕೆಲಸಗಾರ ಅಲ್ಲದೆ ಇದ್ದವರಿಗೆ ಮಾಡ್ತಕ್ಕಂಥ ಕೆಲಸ ಮಾಡ್ಬೇಡ್ರಿ ಅಂತ ಅವರಿಗೆ ಸಮೇತ ಕಿವಿ ಮಾತನ್ನು ಹೇಳಿದ್ವಿ. ಮುಂದಿನ ದಿನದಲ್ಲಿ ಈ ರೀತಿ ಆಗದ ರೀತಿ ತಟ್ಟಕ್ಕಂತ ಎಲ್ಲಾ ಸಂಘಟನೆಗಳು, ಸುಮಾರು 13 ಸಂಘಟನೆಗಳಿದೆ ಕಾರ್ಮಿಕರ ಸಂಬಂಧಪಟ್ಟಂಗೆ 13 ಸಂಘಟನೆಗಳು ಸಾಗರ ತಾಲೂಕಲ್ಲಿದೆ. ಆ ಎಲ್ಲಾ ಸಂಘಟನೆಯವರಿಗೂ ಮಾಹಿತಿಯನ್ನು ಕೊಟ್ಟು ಮುಂದಿನ ದಿನಗಳಲ್ಲಿ ಕಾರ್ಮಿಕರ ಅಲ್ಲದೆ ಇರ್ತಕ್ಕಂಥವರಿಗೆ ಸವಲತ್ತುಗಳು ತಡೆಯೋದ್ರ ಮುಖಾಂತರ ನಮ್ಮ ಜಾಥವನ್ನ ಮುಂದುವರಿಸ್ತೀವಿ. ನಾವು ದಾನಿಗಳನ್ನ ಅತಿಥಿಗಳಾಗಿ ಮಾಡ್ತೀವಿ. ಮತ್ತೆ ಕಾರ್ಮಿಕ ಇಲಾಖೆಯಿಂದ ಶಿವಮೊಗ್ಗ ಜಿಲ್ಲಾ ಕಾರ್ಮಿಕ ಅಧಿಕಾರಿಗಳು ಮತ್ತೆ ಸಾಗರ ತಾಲೂಕು ಕಾರ್ಮಿಕ ನಿರೀಕ್ಷಕರನ್ನ ಆಹ್ವಾನ ಮಾಡ್ತೀವಿ. ಅತಿಥಿಗಳು ಅಂದ್ರೆ ಇವರು T-ಶರ್ಟ್ ಕೊಟ್ಟಿದ್ದಾರೆ ನಮಗೆ ದಾನಿಗಳು. 150 T-ಶರ್ಟ್ ಮಾಡಿದ್ದಾರೆ ಕಾರ್ಮಿಕರಿಗಾಗಿ. ಅವರು ಇವರು ನಾಣಪ್ಪ ಹೆಚ್ಚು ಗ್ರಾಮ ಪಂಚಾಯತ್ಗೆ ಸದಸ್ಯರು, ಇವರು ಬೀಂದ್ರಿ ಗ್ರಾಮ ಪಂಚಾಯತ್ ಸದಸ್ಯರು. ಹಾಲಪ್ಪ ಸಾಗರ ಮಾಜಿ ಸಚಿವರು, ಅವರು 100 T-ಶರ್ಟ್ ಕೊಡ್ತಾರೆ. ಕೊಜ್ಜಿ ಅರುಣ್ ಅವರು 100 T-ಶರ್ಟ್ ಕೊಡ್ತು ಅಂತ ಹೇಳಿದ್ರು. ಜಿಲ್ಲಾ ಪಂಚಾಯತ್ಗೆ ಮಾಜಿ ಸದಸ್ಯರು ಗಾಳಿಪುರ ರಾಜಶೇಖರ್ ಅವರು ಒಂದು 50 T-ಶರ್ಟ್ ಕೊಡ್ತು ಅಂತ ಹೇಳಿದ್ರು. ಮಹೇಶ್ TPD ಇವರು ಮಹೇಶ್ ನಗರಸಭೆ ಉಪಾಧ್ಯಕ್ಷರಾದರು, ಆಗಲೂ ಗ್ರಾಮ ಪಂಚಾಯತ್ ನಗರಸಭೆ ಸದಸ್ಯರಾದರು, ಅವರು 50 T-ಶರ್ಟ್ ಕೊಡ್ತಾರೆ. ರೇಣುಕಂಬ ಮಾಸೂರು ಗ್ರಾಮ ಭಾಗದ ರೇಣುಕಂಬ ಟೆರೆಸ್ ಮಾವಪ್ಪ ಮಾಸ್ಟ್ರು, ಅವರು ಒಂದು 50 T-ಶರ್ಟ್ ಕೊಡ್ತಾರೆ. ಕನ್ಸ್ಟ್ರಕ್ಷನ್ ಮಾಲೀಕರಾದ ನಾವು ಒಂದು 50 T-ಶರ್ಟ್ ಕೊಡ್ತೀವಿ. ಒಟ್ಟು 450 T-ಶರ್ಟ್ ಅನ್ನ ವಿತರಣೆ ಮಾಡ್ತಾ ಇದ್ದೀವಿ. ಈ ಸಂದರ್ಭದಲ್ಲಿ ಸಂಸದ BY ರಾಘವೇಂದ್ರ, ಶಾಸಕ ಅರಗ ಜ್ಞಾನೇಂದ್ರ, ಮಾಜಿ ಶಾಸಕ ಅಶೋಕ್ ನಾಯ್ಕ್ ಇನ್ನಿತರರು ಹಾಜರಿದ್ದರು. ಇದು ಗುರುವಾರದ ಸಮಗ್ರ ಸುದ್ದಿ. ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ GNS ನ್ಯೂಸ್. ನಮಸ್ಕಾರ.